ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಗ್ರಾಮದಲ್ಲಿ ಇಂದು ಕೊರಕೊಪ್ಪ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಾಸಕ ಹಾಗೂ ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ತೋರಣಗಟ್ಟಿ ರೈತರಿಗೆ ಹೊಲಕ್ಕೆ ಹೋಗುವ ರಸ್ತೆಗಳನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭಿಸಿ ಅನುಕೂಲ ಮಾಡಿಕೊಡುತ್ತೇನೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೆಚ್ಚಿನ ಸಾಲ ಮಂಜೂರು ಮಾಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಗುತ್ತಿಗೆದಾರರಿಗೆ ಗುಣಮಟ್ಟದ ಕಾಮಗಾರಿಗೆ ಸೂಚಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಎನ್. ಸಿಂಗಾರಗೊಪ್ಪ ಮಾತನಾಡಿ, ಕೆರೆಗೆ ನೀರು ತುಂಬಿಸುವ ಯೋಜನೆಯಲ್ಲಿ ತೋರಣಗಟ್ಟಿ ಆಯ್ಕೆ ಮಾಡಿದ್ದಕ್ಕೆ ಶಾಸಕರಿಗೆ ಅಭಿನಂದನೆ ಎಂದರು. ಪಂಚಾಯತ್ ಆಡಳಿತ ಅಧಿಕಾರಿ ಪ್ರಕಾಶ್ ಮುಗಳಕೋಡ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ದಿನ ನಾನು ಬಹಳ ತಡಾಕ್ ಬಂದಿದ್ದೆ, ದಯವಿಟ್ಟು ಕ್ಷಮಿಸಬೇಕು. ಮಾಗನೂರು ಮಲ್ಲಾಪುರದ ಜನ ಇದ್ದಕ್ಕಿದ್ದಂಗೆ 150 ಜನ 200 ಜನ ಬಂದ್ಬಿಟ್ರಲ್ಲಿ. ನಮ್ಮನೆ ಮುಂದೆ ಸತ್ಯಾಗ್ರಹ ಮಾಡ್ಕೊಂಡು ಕೂತಿದ್ರು, ಕರೆಂಟ್ ಇರಲಿಲ್ಲ ನೆನೆಯಿಂದ ಅಂತೇಳಿ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆಲ್ಲ ಸುದ್ದಿ ಮಾಡೋ ಬರೋದಕ್ಕೆ ಸ್ವಲ್ಪ ತಡ ಆಯಿತು. ತಮಗೆಲ್ಲ ದಯವಿಟ್ಟು ಕ್ಷಮಿಸ್ಬೇಕು. ಆಮೇಲೆ ನಾವು ಸಿಂಗಾರಿಗೊಪ್ಪ ಅವ್ರು ಮಾತಾಡಿದ್ರೆ ನಾವು ಯಾರು ಮಾತಾಡೋಂಗಿಲ್ಲ, ಯಾಕಂದ್ರೆ A to Z ಅವರೇ ಮಾತಾಡ್ಬಿಟ್ಟಿರ್ತಾರೆ. ಮತ್ತೆ ಅವ್ರ ಮೈಕ್ ಬಂದಂತ ಹೆಸರು ಇಟ್ಬಿಟ್ಟಿದೀವಿ ಅವ್ರಿಗೆ. ಆಗಲೇ ನಮ್ಮ ಟೀಮ್ನಾಗೆ ಅವ್ರು ಶುರು ಮಾಡೋದ್ರಿಂದ A ಇಂದ Z ಮಾತಾಡ್ತಾರೆ. ನಮ್ಮ ಉಪ್ಪಿನಕಾಯಿ ಸಿಗಲ್ಲ, ಹಪ್ಪಳ ಸಿಗಲ್ಲ, ಎಲ್ಲ ಅವರೇ ಮಾತಾಡ್ಬಿಡ್ತಾರೆ. ಅದೇ ನಾನು ಮಾತಾಡೋದೇನು ಇಲ್ಲ, ಅವಶ್ಯಕತೆ ಇಲ್ಲ. ಎಲ್ಲ ಡೆವಲಪ್ಮೆಂಟ್ ವರ್ಕು ಏನೇನು ಆಗ್ಬೇಕಂತೆಲ್ಲ ಹೇಳಿದ್ದಾರೆ. ಕೆಲವು ಎಲ್ಲ ಈಗೆಲ್ಲ ಮನವಿಗಳು ಕೊಟ್ಟಿದ್ದಾರೆ, ಅದನ್ನು ಕೂಡ ಆದಷ್ಟು ಬೇಗನೆ ಮನವಿಗಳ ಸ್ಪಂದಿಸಿ ಮಾಡ್ತೀನಿ. ಮತ್ತು ಈಗ DCC ಬ್ಯಾಂಕಿಂದ ಪತ್ತು ಹೇಳಿದಿರಿ ತಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋದ್ವಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರ ಹತ್ರ ಹೇಳೋದು ಬೇಡ, ನಾವೆಲ್ಲ ಮಾತಾಡಿದ್ವಿ. ಆದಷ್ಟು ಬೇಗನೆ ನಿಮಗೆಲ್ಲ ಪತ್ತಿಂದೆಲ್ಲ DCC ಬ್ಯಾಂಕಿಂದೆಲ್ಲ ಮಾಡ್ಕೊಡೋಕ್ಕೆ ನಾವೆಲ್ಲ ಏರ್ಪಾಡು ಮಾಡಿದ್ವಿ. ಮತ್ತು ಇನ್ನೊಂದು ಕೆಲಸ ಇಲ್ಲಿ ಪೂಜೆ ಮಾಡ್ಬೇಕಾಯ್ತು, ಆದರೆ ಸಂಬಂಧಪಟ್ಟ ಅಧಿಕಾರಕ್ಕೆ ವರ್ಕ್ ಆರ್ಡರ್ ಆಗಿರಲಿಲ್ಲ. ವರ್ಕ್ ಆರ್ಡರ್ ಆಗಿಲ್ಲದೆ ನಾವು ಕೆಲಸ ಶುರು ಮಾಡೋದು ಪದ್ಧತಿ ಅಲ್ಲ, ಆಮೇಲೆ ಕಾನೂನು ರೀತಿ ಅದು ಸರಿನೂ ಆಗಲ್ಲ. ಅದಕ್ಕೆ ನಾನು ಬೇಡಪ್ಪ, ವರ್ಕ್ ಆರ್ಡರ್ ಆದ್ಮೇಲೆ ಮಾಡೋಣ ಅಂತ ಹೇಳಿದ್ದೀನಿ. ಈ ವಾರದಾಗೆ ವರ್ಕ್ ಆರ್ಡರ್ ಆಗುತ್ತೆ, ಬಂದು ಅದನ್ನು ಕೂಡ ಪೂಜೆ ಮಾಡ್ತೀನಿ. ಉಳುಕಿದ್ದು ಏನೇನು ಕೆಲಸ ಇದೆಯೋ, ಇನ್ನು ಮಿಕ್ಕಿದ್ದು ಅಭಿವೃದ್ಧಿ ಕೆಲಸ ಏನೇನು ಹೇಳಿದ್ದೀರಾ ಅದೆಲ್ಲ